ಎಲ್ಲರಿಗೂ ನಮಸ್ಕಾರ. ಶ್ರೇಷ್ಠ ಫ್ಯಾಮಿಲಿ ಚಾನಲ್ಗೆ ಸ್ವಾಗತ. ಚಳಿಗಾಲ ಮುಗಿತಾ ಬಂತು, ಬೇಸಿಗೆ ಕಾಲ ಪ್ರಾರಂಭವಾಯಿತು. ಇನ್ನು ಮುಂದೆ ನಮ್ಮ ಮಲ್ಲಿಗೆ ಗಿಡಗಳಲ್ಲಿ ಬೇರೆ ಬೇರೆ ರೀತಿಯ ರೋಗಗಳು ಕಾಣಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಬೇಸಿಗೆ ಕಾಲದಲ್ಲಿ. ಉದಾಹರಣೆಗೆ ಹೇಳಬೇಕಂತ ಹೇಳಿದರೆ, ಮೊದಲನೇದಾಗಿ ಸುಟ್ಟು ರೋಗ, ಎಲೆಗಳು ಹಳದಿ ಆಗುವುದು, ಎಲೆಗಳು ಉದುರುವುದು, ಗೆಲ್ಲು ಸಾಯುವಂತಹ ರೋಗ, ಈ ರೀತಿಯ ಬೇರೆ ಬೇರೆ ರೀತಿಯ ರೋಗಗಳು ನಮ್ಮ ಗಿಡಗಳಲ್ಲಿ ಕಾಣಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆದರೆ ವೈಟ್ ಫ್ಲೈಸಿನ ಒಂದು ಸಮಸ್ಯೆ ನಮಗೆ ಕಡಿಮೆ ಕಾಣ್ತದೆ. ಬೇಸಿಗೆ ಕಾಲದಲ್ಲಿ ನಮ್ಗೆ ಅದೊಂದು ಪ್ಲಸ್ ಅಂದರೆ ವೈಟ್ ಫ್ಲೈಸ್ ಸ್ವಲ್ಪ ಕಡಿಮೆ ಇರ್ತದೆ, ಬಿಸಿಲು ತುಂಬ ಇರ್ತದಲ್ಲ, ಹಾಗಾಗಿ ವೈಟ್ ಫ್ಲೈಸ್ನ ಸಮಸ್ಯೆ ನಮಗೆ ಕಡಿಮೆ ಇರ್ತದೆ. ಹುಳಗಳ ಸಮಸ್ಯೆ ನಾರ್ಮಲ್, ಅದು ಆ್ಯಸ್ ಯೂಶ್ವಲ್ ಎಲ್ಲ ಸೀಸನಲ್ಲೂ ಹೇಗಿರ್ತದೆ ಹಾಗೆಯೇ ಇರ್ತದೆ. ಹಾಗಾಗಿ ಈ ಎಲ್ಲ ರೋಗಗಳನ್ನು ತಡೆಗಟ್ಟಬೇಕಾದ್ರೆ ನಾವು ಮೊದಲನೇದಾಗಿ ನಮ್ಮ ಗಿಡಗಳಿಗೆ ಸರಿಯಾದ ಕ್ರಮದಲ್ಲಿ ನೀರನ್ನು ಕೊಡಬೇಕು. ಅದು ಹೇಗೆ ಕೊಡಬೇಕು, ಹಾಗೆಯೇ ಗೊಬ್ಬರಗಳನ್ನು ಹೇಗೆ ಹಾಕಬೇಕು, ಯಾವ ರೀತಿ ಬೇಸಿಗೆ ಕಾಲದಲ್ಲಿ ನಮ್ಮ ಗಿಡಗಳ ಚೆನ್ನಾಗಿ ಆರೈಕೆ ಮಾಡಿದರೆ ಇಂತಹ ರೋಗಗಳಿಂದ ನಮ್ಮ ಗಿಡಗಳನ್ನು ನಾವು ರಕ್ಷಿಸಬಹುದು ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ನಿಮಗೆ ನಾನು ಡೀಟೇಲ್ ಆಗಿ ಹೇಳ್ತಾ ಹೋಗ್ತೇನೆ. ಅದಕ್ಕಾಗಿ ನಾವು ಫಸ್ಟಾಗಿ ಏನು ಮಾಡಬೇಕು ಅಂತ ಹೇಳಿದರೆ, ಗಿಡಗಳಿಗೆ ನೀರು ಹಾಕುವಂತಹ ಕ್ರಮ ಸರಿಯಾಗಿರಬೇಕು. ನಮಗೆ ಮಳೆಗಾಲದಲ್ಲಿ ಮಲ್ಲಿಗೆ ಗಿಡಗಳಿಗೆ ನೀರು ಹಾಕುವಂತಹ ಒಂದು ಪ್ರಮೇಯನೇ ಇರುವುದಿಲ್ಲ. ಹಾಗೆಯೇ ಚಳಿಗಾಲದಲ್ಲಿ ನಾವು 2 ದಿನಕ್ಕೊಮ್ಮೆ ಮಲ್ಲಿಗೆ ಗಿಡಗಳಿಗೆ ನೀರನ್ನು ಹಾಕ್ತಾ ಇರ್ತೇವೆ. ನಾನು ಕಳೆದ ವಿಡಿಯೋದಲ್ಲಿ ಕೂಡ ತಿಳಿಸಿದೆ, ಚಳಿಗಾಲದಲ್ಲಿ 2 ದಿನಕ್ಕೊಮ್ಮೆ ಮಲ್ಲಿಗೆ ಗಿಡಗಳಿಗೆ ನೀರು ಹಾಕಿದರೆ ಸಾಕು ಅಂತ. ಆದರೆ ಇವಾಗ ಬೇಸಿಗೆ ಕಾಲ ಪ್ರಾರಂಭ ಆಗ್ತಾ ಉಂಟು. ಹೇಗೆ ಗಿಡಗಳಿಗೆ ನೀರನ್ನು ಕೊಡಬೇಕು, ಎಷ್ಟು ದಿನಗಳಿಗೊಮ್ಮೆ ಕೊಡಬೇಕು, ಯಾವ ರೀತಿ ಕೊಡಬೇಕು ಅಂತ ಹೇಳ್ತೇನೆ. ಸ್ನೇಹಿತರೆ, ಬೇಸಿಗೆ ಕಾಲದಲ್ಲಿ ಫಸ್ಟ್ ನಾವು ಮಲ್ಲಿಗೆ ಗಿಡಗಳಿಗೆ ಇಂಪಾರ್ಟೆಂಟ್ ಕೊಡಬೇಕು ಅಂತ ಹೇಳಿದರೆ ನೀರು. ಪ್ರತಿನಿತ್ಯ ನಿಮ್ಮ ಗಿಡಗಳಿಗೆ ನೀರನ್ನು ನೀವು ಕೊಡಲೇಬೇಕು ಸ್ನೇಹಿತರೆ, ಇದು ಕಂಪಲ್ಸರಿ. ನೀವು ಎಷ್ಟೇ ಬ್ಯುಸಿ ಇರಲಿ, ಏನೇ ಫಂಕ್ಷನ್ಸ್ಗೆ ಹೋಗಿ, ಇವಾಗ ನಮಗೆ ಫಂಕ್ಷನ್ಗಳಿಗೆ ಹೋಗುವಂಥ ಸೀಸನ್ ಆದರೂ ನೀವು ಸ್ನೇಹಿತರೆ ಗಿಡಗಳಿಗೆ ತಪ್ಪದೆ ಯಾವುದೇ ಹೊತ್ತಲ್ಲಾಗ್ಬೋದು ನೀರನ್ನು ಕೊಡಲೇಬೇಕು ಸ್ನೇಹಿತರೆ. ಇದೊಂದು ನಿಮ್ಮ ಗಮನದಲ್ಲಿ ಇರಬೇಕು. ಪ್ರತಿನಿತ್ಯ ನೀವು ಮಲ್ಲಿಗೆ ಗಿಡಗಳಿಗೆ ನೀರನ್ನು ಕೊಡ್ತಾ ಹೋದಾಗ ನಾನು ಏನು ಇಷ್ಟೆಲ್ಲ ರೋಗಗಳು ಬರ್ತಿದೆ ಅಂತ ನಾನು ಆಗ ಹೇಳಿದೆ ನೋಡಿ, ಹಳದಿ ರೋಗ, ಎಲೆ ಹಳದಿ ಆಗಿರ್ಬೋದು, ಅಥವಾ ಗೆಲ್ಲು ಸಾಯುವಂಥದ್ದು, ಎಲೆ ಉದುರುವಂಥದ್ದು, ಈ ರೀತಿಯ ನಾನಾ ರೀತಿಯ ರೋಗಗಳನ್ನು ಆದಷ್ಟು ನಾವು ತಡೆಗಟ್ಟಬಹುದು. ಈ ಬೇಸಿಗೆ ಕಾಲದಲ್ಲಿ ಒಮ್ಮೆ ನಮ್ಮ ಮಲ್ಲಿಗೆ ಗಿಡಗಳು ಹಳದಿ ಆದರೆ ಮತ್ತೆ ಅದನ್ನು ನಾವು ರೀಸೆಟ್ ಮಾಡಲಿಕ್ಕೆ ತುಂಬ ಟೈಮ್ ತಗೊಳ್ತದೆ. ನಮ್ಮ ಗಿಡದಲ್ಲಿ ನೀರಿನ ಅಂಶ ಕಡಿಮೆ ಆದಾಗ ಗಿಡಗಳು ಬೇಗನೆ ಹಳದಿ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಎಲೆಗಳ ಬಣ್ಣ ಚೇಂಜ್ ಆಗುತ್ತೆ, ಉದುರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಗಿಡಗಳು ಸುಟ್ಟು ಹೋಗ್ತದೆ. ಈ ರೀತಿಯ ಬೇರೆ ಬೇರೆ ರೀತಿಯ ರೋಗಗಳು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೋಸ್ಕರ ನಾವು ಪ್ರತಿನಿತ್ಯ ನಮ್ಮ ಗಿಡಗಳಿಗೆ ನಾವು ನೀರನ್ನು ಕೊಡಬೇಕು. ಹಾಗಿದ್ರೆ ಯಾವ ಸಂದರ್ಭದಲ್ಲಿ ನೀರನ್ನು ಕೊಟ್ಟರೆ ಉತ್ತಮ ಅಂತ ನಾನು ನಿಮಗೆ ತೋರಿಸ್ತೇನೆ. ಇಲ್ಲಿ ನೋಡಿ, ನನ್ನ ಗಿಡಗಳಿಗೆ ನಾನು ಹೇಗೆ ನೀರು ಹಾಕ್ತೇನೆ ಅಂತ ತೋರಿಸ್ತಾ ಇದ್ದೇನೆ ಸ್ನೇಹಿತರೆ. ನನ್ನ ಒಂದು ಅನುಭವದ ಪ್ರಕಾರ ಹೇಳ್ತೇನೆ ನಿಮಗೆ. ಕೆಲವರು ಬೆಳಗ್ಗೆ ನೀರನ್ನು ಕೊಡ್ತಾರೆ, ಇನ್ನು ಕೆಲವರು ಸಾಯಂಕಾಲ ನೀರನ್ನು ಹಾಕ್ತಾರೆ ಗಿಡಗಳಿಗೆ. ಚಳಿಗಾಲದಲ್ಲಿ ನಾನು ಯಾವಾಗಲೂ ನಿಮಗೆ ಹೇಳ್ತಾ ಇದ್ದೆ, ಚಳಿಗಾಲದಲ್ಲಿ ಮಲ್ಲಿಗೆ ಗಿಡದ ಮೇಲೆ ಮಂಜು ಬೀಳ್ತದೆ. ಆ ಮಂಜನ್ನು ನಾವು ತೆಗಿಬೇಕು. ನೀರನ್ನು ಸಿಂಪಡಿಸುವ ಮೂಲಕ ಮಲ್ಲಿಗೆ ಗಿಡದಲ್ಲಿದ್ದಂತಹ ಮಂಜನ್ನು ತೆಗೀರಿ ಅಂತ ನಾನು ಹೇಳ್ತಾ ಇದ್ದೆ. ಆದರೆ ನಮಗೆ ಬೇಸಿಗೆ ಕಾಲದಲ್ಲಿ ನಮಗೆ ಆ ಸಮಸ್ಯೆ ಇರುವುದಿಲ್ಲ, ಮಂಜನ್ನು ತೆಗೆಯುವಂತಹ ಸಮಸ್ಯೆ ಇರುವುದಿಲ್ಲ. ಹಾಗಾಗಿ ನಾವು ಬೆಳಗ್ಗೆ ನಮ್ಮ ಗಿಡಗಳಿಗೆ ನೀರನ್ನು ಸ್ಪ್ರೇ ಮಾಡಬೇಕು ಅಂತ ಏನೂ ಇಲ್ಲ, ಅಂತಹ ಒಂದು ನಮಗೆ ನೆಸೆಸಿಟಿ ಇರುವುದಿಲ್ಲ. ಅಂದರೆ ಸ್ವಲ್ಪ ಸ್ವಲ್ಪ ಮಂಜು ಇರ್ತದೆ, ಬಟ್ ಪರವಾಗಿಲ್ಲ. ಚಳಿಗಾಲದಲ್ಲಿ ಇದ್ದಷ್ಟು ಮಂಜುಗಳು ಬೇಸಿಗೆ ಕಾಲದಲ್ಲಿ ಇರುವುದಿಲ್ಲ. ಹಾಗಾಗಿ ನಾನು ನಿಮಗೆ ಪ್ರಿಫರ್ ಮಾಡೋದು ಸ್ನೇಹಿತರೆ, ಸಾಯಂಕಾಲ ಮಲ್ಲಿಗೆ ಗಿಡಗಳಿಗೆ ನೀರನ್ನು ಹಾಕಿ ಅಂತ. ಚಳಿಗಾಲದಲ್ಲಿ ಬೆಳಗ್ಗಿನ ಹೊತ್ತು ಸ್ಪ್ರೇ ಮಾಡಿ ಸಾಯಂಕಾಲ ನೀರು ಹಾಕಿ ಅಂತ ಹೇಳ್ತಾ ಇದ್ದೆ. ಬಟ್ ಬೇಸಿಗೆ ಕಾಲದಲ್ಲಿ ಸಾಯಂಕಾಲನೇ ಮಲ್ಲಿಗೆ ಗಿಡಗಳಿಗೆ ನೀರನ್ನು ಹಾಕಬೇಕು. ಯಾಕೆ ಸಾಯಂಕಾಲ ಹಾಕಬೇಕು, ಅದರ ಉದ್ದೇಶವೇನು, ಅದರಿಂದ ನಮಗೆ ಎಷ್ಟೆಲ್ಲ ಲಾಭಗಳಿದೆ, ಬೆಳಗ್ಗೆ ಹಾಕಿದರೆ ನಮಗೆ ಎಷ್ಟೆಲ್ಲ ಅದರಿಂದ ಒಂದು ಸಮಸ್ಯೆ ಆಗ್ತದೆ ಅಂತ ಹೇಳಿ ಕೂಡ ಅದರ ಬಗ್ಗೆ ಕೂಡ ನಾನು ಹೇಳ್ತೇನೆ. ಫಸ್ಟ್ ಸಾಯಂಕಾಲ ಯಾಕೆ ಮಲ್ಲಿಗೆ ಗಿಡಗಳಿಗೆ ನೀರು ಹಾಕಬೇಕು ಅಂತ ತಿಳಿಸ್ತೇನೆ ಸ್ನೇಹಿತರೆ. ಈ ವಿಷಯವನ್ನು ಡೀಟೇಲ್ ಆಗಿ ಕೇಳಿ, ಆಗ ನಿಮಗೆ ಪೂರ್ತಿಯಾಗಿ ಗೊತ್ತಾಗ್ತದೆ ವಿಷಯ.
ಸಾಯಂಕಾಲ ನಮ್ಮ ಗಿಡಕ್ಕೆ ನಾವು ನೀರು ಹಾಕಿದಾಗ ಏನಾಗ್ತಿದೆ ಅಂತ ಹೇಳಿದರೆ, ನಾವು ಹಾಕಿದಂತಹ ನೀರುಗಳ ಹಾಕಿರ್ತೀವಿ ನೋಡಿ, ಅದು ಗೊಬ್ಬರ, ಮಣ್ಣು, ಗಿಡದ ಬೇರುಗಳೆಲ್ಲ ಚೆನ್ನಾಗಿ ಹೀರ್ಕೊಂಡು ಗಿಡಗಳು ತಂಪಾಗಿ ಇರ್ತದೆ, ಹಚ್ಚ ಹಸಿರಾಗಿ ತಂಪಾಗಿ ಇರ್ತದೆ. ಮಾರನೇ ಬೆಳಗ್ಗೆ ಕೂಡ ನಾರ್ಮಲ್ ಆಗಿ ಇರ್ತದೆ. ಅದು ಸ್ವಲ್ಪ ಮಧ್ಯಾಹ್ನದ ಬಿಸಿಲಿಗೆ ಸ್ವಲ್ಪ ಡ್ರೈ ಆಗ್ತದೆ, ಸಾಯಂಕಾಲ ಬರುವಾಗ ಸ್ವಲ್ಪ ಡ್ರೈ ಆಗ್ತದೆ. ಆಗ ನಾವು ಅಲ್ಲಿ ಡ್ರೈ ಆಗ್ತಾ ಬರುವಾಗ ನಾವು ನೆಕ್ಸ್ಟ್ ಡೇ ಮತ್ತೆ ಸಾಯಂಕಾಲ ನಾವು ನೀರು ಹಾಕ್ತೇವೆ. ಆಗ ನಮ್ಮ ಮಲ್ಲಿಗೆ ಗಿಡದ ಬುಡಗಳು ಡ್ರೈ ಆಗೋದಿಲ್ಲ, ಬೇರುಗಳು ಒಣಗಿ ಹೋಗೋದಿಲ್ಲ, ಗಿಡಗಳು ಬಾಡಿ ಹೋಗೋದಿಲ್ಲ. ಇದು ನಮಗೊಂದು ಪ್ಲಸ್ ಪಾಯಿಂಟ್. ಈ ರೀತಿ ಮಾಡಿದಾಗ ಎಲ್ಲಿ ಕೂಡ ನಮ್ಮ ಗಿಡಗಳು ಒಣಗಲಿಕ್ಕೆ ಅವಕಾಶಗಳು ಸಿಗೋದಿಲ್ಲ. ಕಾರಣ ನಮ್ಮ ಮಲ್ಲಿಗೆ ಗಿಡದಲ್ಲಿ ಮಾಯಿಶ್ಚರ್ನ ಅಂಶ ಹಾಗೇ ಇರ್ತದೆ. ಅದಕ್ಕೋಸ್ಕರ ನಾನು ನಿಮಗೆ ಸಾಯಂಕಾಲದ ಹೊತ್ತಿಗೆ ಮಲ್ಲಿಗೆ ಗಿಡಗಳಿಗೆ ನೀರನ್ನು ಹಾಕಿ ಅಂತ ನಿಮಗೆ ನಾನು ಪ್ರಿಫರ್ ಮಾಡ್ತೇನೆ. ಎಕ್ಸ್ಪೆಷಲಿಯಾಗಿ ನಾನು ನನ್ನ ಮಲ್ಲಿಗೆ ಗಿಡಗಳಿಗೆ ಸರಿಸುಮಾರು ಒಂದು 5 ಗಂಟೆಯ ನಂತರ ನನ್ನ ಮಲ್ಲಿಗೆ ಗಿಡಗಳಿಗೆ ನೀರನ್ನು ನಾನು ಹಾಕೋದು. ಸ್ವಲ್ಪ ಕತ್ಲಾದರೂ ಪರವಾಗಿಲ್ಲ, ನನಗೆ ಅದು ಅಭ್ಯಾಸ ಆಗಿ ಹೋಗಿದೆ. ನನಗೆ ಈ ಟೈಮ್ ಬೆಸ್ಟ್ ಅಂತ ಅನ್ನಿಸ್ತದೆ. ಅಂದರೆ ನಾನು ಆಗ ಹೇಳಿದಾಗೇ ನಮ್ಮ ಗಿಡಗಳು ನೀರಿನ ತೇವಾಂಶದಿಂದ ಈ ದಿನ ಸಂಜೆ ಹಾಕಿದರೆ ನೆಕ್ಸ್ಟ್ ಡೇ ಸಂಜೆವರೆಗೆ ಮಾಯಿಶ್ಚರ್ ಹಾಗೇ ಇರ್ತದೆ. ಹಾಗಾಗಿ ಬೆಸ್ಟ್ ನಿಮಗೆ ಟೈಮಿಂಗ್ ಅಂತ ಹೇಳಿದರೆ ಸಾಯಂಕಾಲದ ಹೊತ್ತು. ಆದರೆ ಸ್ನೇಹಿತರೆ, ಇವತ್ತು ನೀವು ಸಾಯಂಕಾಲ ಹಾಕಿದರೆ ನಾಳೆ ಕೂಡ ನೀವು ಸಾಯಂಕಾಲನೇ ಹಾಕಬೇಕು. ಡೇ ಬೈ ಡೇ ದಿನಾ ನೀವು ಸಾಯಂಕಾಲದ ಹೊತ್ತಿಗೆ ನೀರು ಹಾಕಬೇಕು. ಆಗ ನಿಮಗೆ ಎಲ್ಲೂ ಕೂಡ ನಿಮ್ಮ ಗಿಡಗಳು ಒಣಗಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗೆಯೇ ಎಲ್ಲೂ ಕೂಡ ಗಿಡಗಳು ಹಳದಿ ಆಗುವುದು, ಎಲೆ ಉದುರುವುದು, ಚುಕ್ಕಿ ರೋಗ, ಸುಟ್ಟು ರೋಗ, ಇಂತಹ ರೋಗಗಳು ಬರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾನು ನಿಮಗೆ ಸಂಜೆ ಮಲ್ಲಿಗೆ ಗಿಡಗಳಿಗೆ ನೀರನ್ನು ಹಾಕಿ ಅಂತ ಪ್ರಿಫರ್ ಮಾಡ್ತೇನೆ, ಆಯಿತಾ. ಸೆಕೆಂಡ್, ಇನ್ನು ನಾವು ಬೆಳಗ್ಗೆ ಮಲ್ಲಿಗೆ ಗಿಡಗಳಿಗೆ ನೀರನ್ನು ಹಾಕೋದು ತುಂಬ ಜನ ಹಾಕ್ತಾರೆ. ಹಾಕಬಾರ್ದು ಅಂತ ಏನಿಲ್ಲ ಸ್ನೇಹಿತರೆ, ಬಟ್ ಹಾಕಿದರೆ ನಮ್ಮದು ಆ ದಿನದ ಒಂದು ಕೆಲಸ ಆಗಿ ಬಿಡ್ತದೆ ಅಂತ ಅಷ್ಟೆ. ಅಂದರೆ ಈಗ ನಾವು ಇವತ್ತು ಬೆಳಗ್ಗೆ ಮಲ್ಲಿಗೆ ಗಿಡಗಳಿಗೆ ನೀರನ್ನು ಹಾಕಿ ನಾವು ನೆಕ್ಸ್ಟ್ ಹಾಕೋದು ಮಾರನೇ ದಿನ ನಾವು ಹಾಕೋದು. ಬಟ್ ಇಲ್ಲಿ ನಾವು ನೀರನ್ನು ಹಾಕಿದಾಗ ಅದು ನಮ್ಮ ಗಿಡಗಳು ಬೇರುಗಳು ಚೆನ್ನಾಗಿ ನೀರನ್ನು ಹೀರ್ಕೊಳ್ತದೆ. ಆದರೆ ನಿಮಗೆ ಇತ್ತೀಚಿನ ದಿನಗಳಲ್ಲಿ ಒಂದು ಬೇಸಿಗೆ ಕಾಲದ ಬಿಸಿಲಿನ ತಾಪಮಾನ ಹೇಗಿದೆ ಅಂತ ನಿಮಗೆ ಗೊತ್ತಿದೆ. ಏನಾಗ್ತದೆ ಅಂತ ಹೇಳಿದರೆ ಸ್ನೇಹಿತರೆ, 8 ಗಂಟೆಗೇ ಸ್ಟಾರ್ಟ್ ಆಗುತ್ತೆ ಸ್ಟ್ರಾಂಗ್ ಆದ ಬಿಸಿಲು. ಅಲ್ಲಿ 10 ಗಂಟೆ ಆಗುವಾಗ ನಮಗೆ ಆ ಬಿಸಿಲನ್ನು ನಮಗೇ ತಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಆಗ ಏನಾಗ್ತದೆ ಅಂತ ಹೇಳಿದರೆ, ಅದು ಬೇಗನೆ ಮಣ್ಣು, ಗೊಬ್ಬರ, ಬೇರುಗಳು ಡ್ರೈ ಆಗಲಿಕ್ಕೆ ಪ್ರಾರಂಭ ಆಗುತ್ತೆ. ಅಂದರೆ ನಾವಲ್ಲಿ ಬೇಗ ನೀರು ಕೊಟ್ಟಿರ್ತೀವಿ ನೋಡಿ, ಆಗ ಅದು ಏನಂತ ಹೇಳಿದರೆ ಆ ಬಿಸಿಲಿನ ತಾಪಕ್ಕೆ ಬೇಗ ಡ್ರೈ ಆಗ್ತದೆ. ಆ ಮಧ್ಯಾಹ್ನ ಅಂತೂ 2-3 ಗಂಟೆ ಹೊತ್ತಿಗೆ ಫುಲ್ಲು ನಮ್ಮ ಗಿಡದ ಬುಡ ಡ್ರೈ ಆಗಿರ್ತದೆ. ಬೇಕಿದ್ರೆ ನೀವು ಒಮ್ಮೆ ಚೆಕ್ ಮಾಡಿ ನೋಡಿ ಸ್ನೇಹಿತರೆ. ಬೆಳಗ್ಗೆ ನೀರು ಹಾಕಿ ನೀವು ಆ ದಿನ ಸುಮಾರು 3-4 ಗಂಟೆ ಹೊತ್ತಿಗೆ ಗಿಡದ ಬುಡ ನೋಡಿ ಡ್ರೈ ಆಗಿರ್ತದೆ. ನೀವು ಮತ್ತೆ ಸಾಯಂಕಾಲ ಕೂಡ ನೀರು ಹಾಕೋದಿಲ್ಲ, ನೆಕ್ಸ್ಟ್ ಡೇ ಹಾಕಿದಾಗ ಅಲ್ಲಿ ಫುಲ್ಲು ಡ್ರೈ ಇರ್ತದೆ. ಆಗ ಏನಾಗ್ತದೆ ಅಂತ ಹೇಳಿದರೆ, ದಿನ ಹೋಗ್ತಾ ಇದ್ದಾಗೇ ನಿಮ್ಮ ಗಿಡಗಳ ಬಣ್ಣ ಚೇಂಜ್ ಆಗುತ್ತೆ, ಎಲೆ ಉದುರುತ್ತೆ, ಸುಟ್ಟು ರೋಗ ಬರಲಿಕ್ಕೆ ಪ್ರಾರಂಭ ಆಗುತ್ತೆ. ಆದರೆ ನಿಮಗೆ ಅಲ್ಲಿ ಏನು ಪ್ರಾಬ್ಲಮ್ ಇದೆ ಅನ್ನೋದು ನಿಮಗೆ ಕಂಡು ಹಿಡಿಲಿಕ್ಕೆ ಕಷ್ಟ ಆಗ್ತದೆ. ನೀವು ಹೇಳ್ತೀರಿ ನಾವು ಗಿಡಗಳಿಗೆ ನೀರನ್ನು ಹಾಕ್ತೇವೆ, ಗೊಬ್ಬರಗಳು ಎಷ್ಟು ಬೇಕೋ ಅಷ್ಟು ಹಾಕ್ತೇವೆ, ಸ್ಪ್ರೇಗಳನ್ನು ಹಾಕ್ತೇವೆ ಅಂತ ಹೇಳ್ತೀರಿ. ಆದರೆ ಅಲ್ಲಿ ಸಮಸ್ಯೆ ಏನಿದೆ ಅಂತ ನೀವು ನೋಡ್ಕೊಳ್ಳೋದಿಲ್ಲ ಅಲ್ಲ. ನಿಮಗೆ ಅಷ್ಟು ಡೌಟ್ ಆದರೆ ಒಮ್ಮೆ ಆ ರೀತಿ ನೋಡಿ, 3 ದಿನ ಬೆಳಗ್ಗೆ ನೀರು ಹಾಕಿ ಸಾಯಂಕಾಲದ ಹೊತ್ತಿಗೆ ಮಲ್ಲಿಗೆ ಗಿಡದ ಬುಡವನ್ನು ನೋಡಿ ಟೆಸ್ಟ್ ಮಾಡಿ. ಹಾಗೆಯೇ ನೆಕ್ಸ್ಟ್ 3 ದಿನ ಬಿಟ್ಟು ನೀವು 3 ದಿನ ಸಾಯಂಕಾಲ ನೀರು ಹಾಕಿ ಮಾರನೇ ದಿನ 3-4 ಗಂಟೆಗೆ ಗಿಡದ ಬುಡ ಬಿಡಿಸಿ ನೋಡಿ ಎಷ್ಟು ಮಾಯಿಶ್ಚರ್ ಇರ್ತದೆ ಅಂತ. ಅದಕ್ಕೆ ನಾನು ಹೇಳಿದ್ದು ಸ್ನೇಹಿತರೆ, ಸಾಯಂಕಾಲದ ಹೊತ್ತಿಗೆ ಮಲ್ಲಿಗೆ ಗಿಡಗಳಿಗೆ ನೀರನ್ನು ಹಾಕಿ ಅಂತ. ಅಂದರೆ ಬೆಳಗ್ಗೆ ನೀರು ಹಾಕೋದಕ್ಕೂ ಸಾಯಂಕಾಲ ನೀರನ್ನು ಹಾಕೋದಕ್ಕೂ ಡಿಫರೆನ್ಸ್ ಇಷ್ಟೇ ಸ್ನೇಹಿತರೆ. ಬೆಳಗ್ಗೆ ಹಾಕಿದರೆ ಗಿಡಗಳು ಬೇಗ ಒಣಗಿ ಹೋಗ್ತದೆ, ಸಾಯಂಕಾಲ ಹಾಕಿದರೆ ಗಿಡಗಳು ಅಷ್ಟು ಬೇಗ ಒಣಗಿ ಹೋಗುವುದಿಲ್ಲ. ಅದಕ್ಕೋಸ್ಕರ ನಾನು ನಿಮಗೆ ಪ್ರಿಫರ್ ಮಾಡೋದು ಸಾಯಂಕಾಲದ ಹೊತ್ತಿಗೆ ಗಿಡಗಳಿಗೆ ನೀರನ್ನು ಹಾಕಿ ಅಂತ.
ಹಾಗಿದ್ರೆ ಸ್ನೇಹಿತರೆ ನೀವು ಇನ್ನೊಂದು ಕೇಳ್ಬೋದು, ನೀರನ್ನು ಹಾಕಿ ಅಂತ ಹೇಳ್ತೀರಿ. ಎಷ್ಟು ನೀರನ್ನು ಹಾಕಬೇಕು ಅಂತ ಹೇಳಿದರೆ ಸ್ನೇಹಿತರೆ, ನಿಮ್ಮ ಗಿಡಗಳು ಒದ್ದೆ ಆಗುವಷ್ಟು, ಅಂದರೆ ಮಣ್ಣು, ಗೊಬ್ಬರ, ಗಿಡದಲ್ಲಿರುವಂತಹ ಬೇರುಗಳು ಚೆನ್ನಾಗಿ ಒದ್ದೆ ಆಗಬೇಕು, ಅಷ್ಟು ನೀರನ್ನು ಹಾಕಬೇಕು. ಇಲ್ಲಿ ಹೋಲ್ಗಳಲ್ಲಿ ಫಾಸ್ಟಾಗಿ ನೀರು ಇಳಿದು ಹೋಗಬಾರ್ದು. ಜಸ್ಟ್ ಒಂದೊಂದು ಡ್ರಾಪ್ಸ್ ಇಳಿದು ಹೋಗುವಷ್ಟು ನೀರನ್ನು ಹಾಕಿದರೆ ಸಾಕು. ಅದಕ್ಕಿಂತ ಜಾಸ್ತಿ ನೀರನ್ನು ಹಾಕಬೇಡಿ. ಬೇಸಿಗೆ ಕಾಲ ಅಂತ ಹೇಳಿ ಸಿಕ್ಕಾಪಟ್ಟೆ ನೀರು ಹಾಕಿ ಗ್ರೋ ಬ್ಯಾಗ್ ಅಥವಾ ಪಾಟ್ಗಳಲ್ಲಿ ನೀರು ತುಂಬ ಇಳಿದು ಹೋದರೆ ನೀವು ಹಾಕಿದಂತಹ ಗೊಬ್ಬರಗಳು ಜ್ಯೂಸಿಯಾಗಿ ಆ ನೀರಿನ ಜೊತೆ ಮಿಕ್ಸ್ ಆಗಿ ಹೊರಗೆ ಹೋಗ್ತದೆ. ಆಗ ಕೂಡ ನಿಮ್ಮ ಗಿಡದಲ್ಲಿ ಗೊಬ್ಬರದ ಅಂಶ ಕಡಿಮೆಯಾಗಿ ಅಲ್ಲಿ ನಿಮಗೆ ಗಿಡಗಳಲ್ಲಿ ರೋಗ ಬಾಧೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಎಲೆ ಹಳದಿ ಆಗಿರ್ಬೋದು, ಒಣಗಿ ಹೋಗುವುದು, ಸುಟ್ಟು ಹೋಗುವಂತಹ ಈ ರೀತಿಯ ನಾನಾ ರೀತಿಯ ರೋಗಗಳು ನಿಮಗೆ ಕಾಣಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ನಾನು ಹೇಳೋದು ಸ್ನೇಹಿತರೆ, ಆದಷ್ಟು ನೀವು ನಿಮ್ಮ ಗಿಡಗಳಿಗೆ ಸರಿಯಾದಂತಹ ಸಂದರ್ಭದಲ್ಲಿ ನೀರನ್ನು ಕೊಡುವಾಗ ತುಂಬ ಜಾಗ್ರತೆಯಾಗಿ ಕೊಡಿ. ಹೋಲ್ಗಳಲ್ಲಿ ಡ್ರಾಪ್ಸ್ ಎಳೆದರೆ ಸಾಕು. ಪೈಪಲ್ಲಿ ಇಳಿದ ಹಾಗೆ ಹೋಲ್ಗಳಲ್ಲಿ ಇಳಿದು ಹೋದರೆ ಗೊಬ್ಬರಗಳು ಕೂಡ ವೇಸ್ಟ್ ಆಗ್ತದೆ. ಅದೊಂದು ನಿಮ್ಮ ಗಮನದಲ್ಲಿ ಇರಲಿ. ಹಾಗೆಯೇ ಗಿಡಗಳ ಮೇಲ್ಭಾಗಕ್ಕೆ ನೀರನ್ನು ಸ್ಪ್ರೇ ಮಾಡಬೇಕಂದ್ರೆ ಸಿಂಪಡಿಸಬೇಕು. ಜಸ್ಟ್ ನೀವು ಸಿಂಪಡಿಸಿದರೆ ಸಾಕು. ಇಷ್ಟು ಮಾಡಿದರೆ ಸಾಕು ಸ್ನೇಹಿತರೆ, ಖಂಡಿತ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಬೇಸಿಗೆ ಕಾಲದಲ್ಲಿ ನಾನು ಆಗ ಹೇಳಿದಾಗೇ ಗೊಬ್ಬರ, ಸ್ಪ್ರೇ ಅದೆಲ್ಲ ಹಾಕುವುದಕ್ಕಿಂತ ಮುನ್ನ ಗಿಡಗಳಿಗೆ ನೀರು ತುಂಬ ಇಂಪಾರ್ಟೆಂಟ್. ಹಾಗಾಗಿ ಇದರ ಬಗ್ಗೆ ತುಂಬ ಒಂದು ಗಮನ ಕೊಟ್ಟು ನೀವು ನೀರನ್ನು ಹಾಕಿ ಮಲ್ಲಿಗೆ ಗಿಡಗಳನ್ನು ಜಾಗ್ರತೆಯಾಗಿ ನೋಡಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೇನೆ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ನಿಮಗೆ ಏನೇ ಡೌಟ್ ಇದ್ದರೂ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ನೇಹಿತರೆ, ಖಂಡಿತ ನಾನು ನಿಮಗೆ ಅಲ್ಲಿ ಉತ್ತರಿಸ್ತೇನೆ. ಧನ್ಯವಾದಗಳು.